ಇಬ್ಬರು ಕನ್ನಡಿಗರು ಸೇರಿ 26 ಜನರ ಹತ್ಯೆಗೆ ಪ್ರತಿಕಾರ. ಕಲ್ಪನೆಗೂ ಮೀರಿ ಉಗ್ರರ ಹುಟ್ಟಡಗಿಸೋ ನಿರ್ಧಾರ. ಜಗತ್ತಿಗೆ ಸಂದೇಶ ಕಳಿಸಿ ಮೋದಿ ಆಕ್ರೋಶ. ಪಾಕ್ ಮೇಲೆ ನಮೋ ಸಮರ. ಶಿವಮೊಗ್ಗದಲ್ಲಿ ಇದೀಗ ತಾನೇ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಸಚಿವ ಮಧು ಬಂಗಾರಪ್ಪ, ಶಾಸಕ ಚನ್ನಬಸಪ್ಪ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಸಾವಿರಾರು ಜನರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ ನಾವು. ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಆಗ್ತಾ ಇದೆ. ಅಂತಿಮ ನಮನ ಸಲ್ಲಿಕೆ ಆಗ್ತಾ ಇರೋದು ಸದ್ಯಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. BY ವಿಜೇಂದ್ರ, ಮುನಿರತ್ನ ಸೇರಿದಂತೆ ಹಲವು ರಾಜಕೀಯ ಗಣ್ಯರು ಕೂಡ ಇದ್ದಾರೆ. ಸಚಿವರು, ಶಾಸಕರು, ಅಧಿಕಾರಿಗಳು ಭಾಗಿಯಾಗಿರುವುದು ಮಡಿದಂತಹ ಎಲ್ಲರಿಗೂ ಕೂಡ ಸಕಲ ರೀತಿಯಾದಂತಹ ಸರ್ಕಾರಿ ಗೌರವಗಳನ್ನ ನೀಡಿ ಅಂತ್ಯಕ್ರಿಯೆಯನ್ನ ಮಾಡಲಾಗ್ತಾ ಇದೆ. 26 ಜನರಿಗೂ ಕೂಡ, ಯಾಕಂದ್ರೆ ಉಗ್ರರಿಂದ ಮಡಿದಂಥ ಪ್ರತಿಯೊಬ್ಬ ಭಾರತೀಯನ ಜೀವಕ್ಕೆ ಬೆಲೆ ಇದೆ ಅನ್ನುವಂಥದ್ದು ಇದು ತೋರಿಸಿಕೊಡ್ತಾ ಇರುವಂಥದ್ದು. ದೆಹಲಿಯಲ್ಲಿಯೂ ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ಪಾರ್ಥಿವ ಶರೀರಗಳಿಗೆ ಸೇನಾ ಗೌರವ ಸಮರ್ಪಣೆ ಮಾಡಿದ್ರು, ಅಂತಿಮ ನಮನ ಸಲ್ಲಿಕೆ ಮಾಡಿದ್ರು. ಅಂದ್ರೆ ಅದರ ಅರ್ಥ ಭಾರತೀಯರ ಪ್ರತಿಯೊಂದು ಜೀವಕ್ಕೂ, ಭಯೋತ್ಪಾದಕರ ಗುಂಡಿಗೆ ಬಲಿಯಾಗುವಂತಹ ಪ್ರತಿಯೊಂದು ಜೀವಕ್ಕೂ ಅತ್ಯುನ್ನತವಾದಂತಹ ಬೆಲೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡ್ತಾ ಇರೋದು. ಎರಡು ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಮಂಜುನಾಥ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ಪಂಚಭೂತಗಳಲ್ಲಿ ಲೀನವಾದರು ಮಂಜುನಾಥ್. ಮತ್ತೊಂದು ಕಡೆ ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ. ಅಂತಿಮ ದರ್ಶನ ಆಗ್ತಾ ಇರೋದಲ್ಲಿ ಕೊನೆಯ ಹಂತದ ವಿಧಿವಿಧಾನಗಳು ನೆರವೇರುತ್ತಾ ಇದೆ. ಸರ್ಕಾರಿ ಉನ್ನತ ಮಟ್ಟದ ಅಧಿಕಾರಿಗಳು, ಸಚಿವರು, ಶಾಸಕರು ಎಲ್ಲರೂ ಕೂಡ ನೆರೆದಿದ್ದಾರೆ. ಸರ್ಕಾರಿ ಗೌರವ ಒಂದನೆ.
Party, rest on your arms. Reverse. ಮೂರು ಸುತ್ತು ಗಾಳಿಯಲ್ಲಿ ಗುಂಡನ್ನ ಹಾರಿಸಿ ಪೊಲೀಸ್ ಬ್ಯಾಂಡ್ ಅನ್ನು ನುಡಿಸಿ ಈಗ ಮೌನಾಚರಣೆ ಮಾಡ್ತಾ ಇರುವಂಥದ್ದು. ಇದು ಸರ್ಕಾರಿ ಗೌರವ ಒಂದನೆ ಸಲ್ಲಿಕೆ ಆಗ್ತಾ ಇದೆ. ಹೆಬ್ಬಾಳ ಚಿತಾಗಾರದ ನೇರ ಪ್ರಸಾರದ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಭರತ್ ಭೂಷಣ್ ಅವರ ಅಂತಿಮ ಕ್ಷಣಗಳನ್ನು ನೋಡ್ತಾ ಇದ್ದೀರಿ. ಸಕಲ ಸರ್ಕಾರಿ ಗೌರವ ವಂದನೆ ಮೂಲಕವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಲಾಗ್ತಾ ಇದೆ. ಪಕ್ಷಾತೀತವಾಗಿ ಎಲ್ಲ ರಾಜಕೀಯ ನಾಯಕರು ಸೇರಿದ್ದಾರೆ. ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡಿಗೆ ಹತರಾದಂತಹ ಇಬ್ಬರು ಕನ್ನಡಿಗರು ಸೇರಿದಂಗೆ 26 ಜನ ಮಡಿದಂಥ 26 ಜನರಿಗೂ ಕೂಡ ಈ ರೀತಿಯಾಗಿ ಸರ್ಕಾರಿ ಗೌರವ ಒಂದನೆ ಸಲ್ಲಿಕೆ ಆಗ್ತಾ ಇದೆ. ಬಹುತೇಕ ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ಬಂದಂತಹ ಪ್ರವಾಸಿಗರಾಗಿದ್ದರು. ಅದರಲ್ಲಿ ನಮ್ಮ ಕನ್ನಡಿಗರು. ಸರ್ಕಾರಿ ಗೌರವ ವಂದನೆ ಈಗ ಮುಕ್ತಾಯವಾಯಿತು. 3 ಸುತ್ತು ಗಾಳಿಯಲ್ಲಿ ಗುಂಡನ್ನ ಹಾರಿಸಲಾಯಿತು. ಪೊಲೀಸ್ ಬ್ಯಾಂಡ್ ಅನ್ನು ನುಡಿಸಿದ್ರು. ಮೌನಾಚರಣೆ ಆಯಿತು. ಇದು ಸರ್ಕಾರಿ ಗೌರವ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಸಮುದಾಯದ ರೀತಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಹೆಬ್ಬಾಳದ ಚಿತಾಗಾರದ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಪಾಲ್ಗೊಂಡಿರೋದು. ಪುಟ್ಟ ಮಗು ಅದರ ಕಣ್ಣಲ್ಲಿ ನೋವು. ನಿಜಕ್ಕೂ ಕೂಡ ಈ ದೃಶ್ಯಗಳನ್ನು ಅರಗಿಸಿಕೊಳ್ಳೋದು
ಬಹಳ ಅಸಾಧ್ಯ. ಒಂದು ಕಡೆ ಶಿವಮೊಗ್ಗದಲ್ಲಿ ಮಂಜುನಾಥ್, ಮತ್ತೊಂದು ಕಡೆ ಬೆಂಗಳೂರಲ್ಲಿ ಭರತ್ ಭೂಷಣ್ ಅವರ ಅಂತ್ಯಕ್ರಿಯೆ. ಹೆಬ್ಬಾಳದ ಚಿತಾಗಾರದಲ್ಲಿ ಭರತ್ ಅಂತ್ಯಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಡೀತಾ ಇದೆ.